ನೋಡ್ರಿ, ಅವ್ರೆಕಾಳು ಪಲ್ಯ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಸೂಪರಾಗಿ ಎಲ್ಲ ಫಂಕ್ಷನ್ಗಳಲ್ಲಿ ಪಲ್ಯ ಮಾಡ್ತಾರಲ್ವ ಇದನ್ನು. ಇದು ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ. ಎಷ್ಟು ತಿಂದರೂ ಬೇಜಾರಾಗೋದಿಲ್ಲ. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ. ಮತ್ತೆ ನೋಡಿರಿ, ನಾನಿಲ್ಲಿ ಅರ್ಧ ಕೆಜಿ ಆಗೋಷ್ಟು ಅವರೆಕಾಯಿನ ತೊಗೊಂಡು ಬಂದಿದ್ದೆ. ನೋಡಿ, ಇವೇನಷ್ಟು ಹುಳ ಇರಲಿಲ್ಲ ಇದರಲ್ಲಿ, ತುಂಬ ಚೆನ್ನಾಗಿದ್ವು. ಇವಾಗ ಸೀಸನ್ ಇಲ್ಲ ಅಂದರೂ ಸಹಿತ ಮಾರ್ಕೆಟಲ್ಲೇ ಅವ್ರೆಕಾಯಿ ಮಾತ್ರ ಸಿಕ್ಕೇ ಸಿಗುತ್ತೆ ಅಲ್ವಾ. ನೋಡಿ, ನಾನೆಲ್ಲ ರಾತ್ರಿಯೇ ಕ್ಲೀನಾಗಿ ತೆಗೆದು ಸಿಪ್ಪೆ ಎಲ್ಲ ತೆಗೆದಿಟ್ಟು ಕಾಳನ್ನು ತಗೊಂಡಿದ್ದೆ. ನೋಡಿ, ಅವರೆಕಾಳನ್ನು ಇವನ್ನ ಬೆಳಗ್ಗೆ ಎದ್ದ ತಕ್ಷಣ ನೀವು ಒಂದು ಮರ ಇರುತ್ತಲ್ಲ, ಮರದಲ್ಲಿ ಕ್ಲೀನ್ ಮಾಡಿಕೊಂಡು ತಗೋಬೇಕು. ಯಾಕಂದರೆ ಅದರಲ್ಲಿ ಹುಳ ಇತ್ತು ಅಂದರೆ ಹುಳ ಎಲ್ಲ ಹೊರಗಡೆ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡಿ, ಒಂದು ಹುಳನೂ ಇದ್ದಿಲ್ಲ, ಅಷ್ಟು ಚೆನ್ನಾಗಿದ್ದು ಅವರೆಕಾಯಿ ಮಾತ್ರ. ಸಖತ್ತಾಗಿರುವಂತಹ ಬಿಸಿ ಬಿಸಿ ರೊಟ್ಟಿಗೆ ಅವರೆಕಾಳು ಪಲ್ಯ ಹೇಳ್ಕೊಡ್ತೀನಿ. ಬನ್ನಿ ಮತ್ತೆ ನೋಡ್ಕೊಂಡು ಬರೋಣ. ಈಗ ಇದನ್ನು ಅವರೆಕಾಳನ್ನು ನಾನು ಕ್ಲೀನಾಗಿ ತೊಳೆದ್ಬಿಟ್ಟು ಒಂದು 3 ವಿಷಲ್ ಹೊಡಿಸ್ತೀನಿ. ನೋಡಿ, ಕೆಲವೊಬ್ಬರು ರಾತ್ರಿನೇ ನೆನೆ ಇಡ್ತಾರೆ. ನಾವು ರಾತ್ರಿ ಏನು ನೆನೆ ಇಡೋದಿಲ್ಲ. ರಾತ್ರಿ ಎಲ್ಲ ನಾವು ಅವರೆಕಾಯನ್ನು ಸಿಪ್ಪೆ ತೆಗೆದು ಕಾಳು ಬೇರೆ ಮಾಡಿಟ್ಟು ಮಲ್ಕೊತೀವಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಮರದಲ್ಲಿ ನೀಟಾಗಿ ಕೇರ್ಬಿಟ್ಟು ಹುಳ ಇದ್ರೆಲ್ಲ ತೆಗೆದು ನೀಟಾಗಿ ತೊಳೆದು ಅದನ್ನ ಇದು ಮಾಡ್ತೀನಿ. ಮತ್ತು ಇಲ್ಲಿ ನೋಡಿ, ನಾನು ಒಂದು 3 ಮೆಣಸಿಕಾಯಿ ಮತ್ತು 2 ಟೊಮೊಟೊ ದ್ವಾರಿ ಟೊಮೊಟೊ ಕಾಯಿನ ತೊಗೊಂಡಿದ್ದೀನಿ. ಟೊಮೊಟೊ ಕಾಯಿ ಮತ್ತು ಮೆಣಸಿಕಾಯಿ ಹಾಕಿ ಪಲ್ಯ ಮಾಡಿದ್ರೆ ತುಂಬ ಟೇಸ್ಟ್ ಆಗುತ್ತೆ. ಅದನ್ನೇ ನಾನು ಇಲ್ಲಿ ಕುಚ್ಚಿ ಮಾಡ್ತಾಯಿದ್ದೀನಿ, ಅಂದರೆ ಕುದಿಸ್ಬಿಟ್ಟು ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಅಂದರೆ ಒಂದು 15 ನಿಮಿಷ ಕುದಿಸ್ಕೋಬೇಕು. ಇದನ್ನು ಕುಚ್ಚಿ ಮಾಡೋದು ಅಂತಲೂ ಕರೀತಾರೆ. ನಮ್ಮ ಹಳ್ಳಿ ಸೈಡು ನಾವು ಕುಚ್ತೀವಿ ಅಂತ ಹೇಳ್ತೀವಿ. ಅವ್ರೆಕಾಯಿ ಪಲ್ಯ ಮಾಡಿದ್ದೆ, ಮೆಣಸಿನಕಾಯಿ ಮತ್ತು ಟೊಮಟಿಕಾಯಿ ಕುಚ್ಚಿ ಅಂತ ನಾವು ಸಾಮಾನ್ಯವಾಗಿ ಮಾತಾಡ್ತೀವಿ. ಆದರೆ ನಿಮ್ಗೆ ಗೊತ್ತಾಗಲ್ಲ ಅಂಥೇಳಿ ಕುದಿಸೋದು ಅಂತ ನಾವು ಹೇಳ್ತಾ ಇದ್ದೀನಿ. ಇದಕ್ಕೆ ಕುದಿಸ್ಬಿಟ್ಟು ನಾನು ಏನು ಹಾಕ್ತಿದ್ದೀನಿ ಅಂದರೆ, 1-2 ಬೆಳ್ಳುಳ್ಳಿ ಗಡ್ಡಿನ ಕ್ಲೀನಾಗಿ ತೆಗೆದು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಜೀರಿಗೆ ಮತ್ತು ಕೊತ್ತಂಬರಿ ಅಷ್ಟೇ ಹಾಕ್ತಾಯಿದ್ದೀನಿ. ಕರಿಬೇವನನ್ನು ಹಾಕಿಲ್ಲ ನಾನು. ನೋಡಿ, ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಬಂದೆ. ಭಾಳ ಏನು ಸಣ್ಣಗೆ ಮಾಡೋಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಬದಲಾಗಿದ್ರೆ ಸಾಕು. ಮತ್ತು ಈ ಕಡೆ ಪಲ್ಯನೂ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಒಂದು ಪಾತ್ರೆಯಲ್ಲಿ ನಾನು ಎಣ್ಣೆನ ಕಾಯಕ್ಕಿಟ್ಟಿದ್ದೆ. ಇಲ್ಲಿ ನೋಡಿ, ನಾನು ಅವರೆಕಾಳನ್ನು 2 ಅಲ್ಲ 3 ವಿಷಲು ಬೇಯಿಸಿದ್ದೀನಿ. ತೋರಿಸ್ತೀನಿ ನೋಡ್ರಿ ಯಾವ ಥರ ಆಗಬೇಕು ಅಂತ. ಬರೇ ಬಾಯಿಂದನೇ ತಿನ್ಬೋದು ಫ್ರೆಂಡ್ಸ್ ಹಸಿ ಅವರೆಕಾಳು ಮಾತ್ರ, ಯಾಕಂದರೆ ಅಷ್ಟು ಟೇಸ್ಟ್ ಆಗುತ್ತೆ. ಇದಕ್ಕೆ ಸ್ವಲ್ಪ ಬೇಯಿಸಿದ ನಂತರ ಉಪ್ಪು ಹಾಕ್ಕೊಂಡು ತಿಂದ್ವಿ ಅಂದರೆ ಮಸ್ತಾಗುತ್ತೆ. ನಾವು ಆವಾಗೆಲ್ಲ ಇದನ್ನು ಅವರೆಕಾಯಿನೆಲ್ಲ ಹರ್ಕೊಂಬಂದು ರಾತ್ರಿ ಕ್ಲೀನಾಗಿ ತೊಳೆದು ಕುಚ್ಚಿ ತಿಂತಾಯಿದ್ವಿ. ಉಪ್ಪನ್ನು ಹಾಕಿ ಕುಚ್ಚಿ ತಿಂತಿದ್ವಿ. ಮತ್ತು ಇವಾಗ ಇದಕ್ಕೆ ಜೀರಿಗೆ ಮತ್ತು ಸಾಸಿವೆ ಕಾಳನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ನೀವು ಕುಚ್ಚಿ ಪಲ್ಯ ಮಾಡಿದ್ರಿ ಅಂದ್ರೆ ಭಾಳ ಟೇಸ್ಟ್ ಆಕತಿ. ನೀವು ಮನೆಯಲ್ಲಿ ನೋಡಿರಿ, ಮತ್ತೆ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಇದನ್ನು ಪಲ್ಯ ಮಾತ್ರ ಅಷ್ಟು ಟೇಸ್ಟ್ ಆಗುತ್ತೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾವು ನಮ್ಮ ಹಳ್ಳಿ ಸೈಡು ಮಾಡುವಂತಹ ಪಲ್ಯಗಳನ್ನು ನಾನು ಹಾಕ್ತಾ ಇರ್ತೀನಿ ಫ್ರೆಂಡ್ಸ್. ನೀವು ಅನ್ಬೋದು ನಮಗೆಲ್ಲ ಗೊತ್ತಿರುತ್ತೆ, ನಾವು ಅದನ್ನೇ ಮಾಡ್ತೀವಿ ಅಂತ ನೀವು ಅನ್ಕೋಬೋದು. ಆದರೆ ನಾವು ಮಾಡುವಂತಹ ದಿನ ಅಂದರೆ ನಮ್ಮ ಸೈಡು ನಾವು ಹೊಲಕ್ಕೆ ಹೋಗುವಾಗ ರೊಟ್ಟಿ ಕಟ್ತಾರಲ್ಲ, ಅವಾಗ ಮಾಡುವಂಥ ಪಲ್ಯಗಳು ಇವೆಲ್ಲ. ನೋಡಿ, ಇವಾಗ ನಾನು ಆವಾಗಲೇ ಖಾರ ಮಾಡಿಟ್ಕೊಂಡಿದ್ನಲ್ಲ ಮಸಾಲಾನ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ದಿನ ಬೆಳಗ್ಗೆ ಅಂದರೆ ಈ ಥರ ಪಲ್ಯಗಳು ಮತ್ತು ಚಟ್ನಿ, 1-2 ಈರುಳ್ಳಿಯನ್ನು ಕಟ್ಬಿಟ್ವಿ ಅಂದರೆ ಹೊಲಕ್ಕೆ ನಾವು ನಮ್ಮ ಸೈಡು ಅವರು ಸಾಯಂಕಾಲವರೆಗೂ ಮನೆ ಬರಲ್ಲಲ್ವ. ಹಾಗಾಗಿ ಇಲ್ಲಿ ನಾನು ಎಲ್ಲ ಮಸಾಲೆನ ಹಾಕಿಬಿಟ್ಟು ಅದನ್ನೇ ಜಾರಿಗೆ ಸ್ವಲ್ಪ ನೀರು ಹಾಕಿ ತೊಳೆದು ಅದನ್ನು ಹಾಕಿದ್ದೀನಿ. ಆಮೇಲೆ ಆವಾಗಲೇ ಕುದಿಸಿಟ್ಕೊಂಡಿದ್ನೆಲ್ಲ ಅವರೆಕಾಳನ್ನು ಹಾಕ್ತಾಯಿದ್ದೀನಿ. ನೋಡಿ, ಅವರೆಕಾಳನ್ನು ನಾನು ಇವಾಗ ಆ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ಈರುಳ್ಳಿ ಅಷ್ಟೇ ಹಾಕಿದ್ದೀನಿ. ನೋಡಿ, ಈರುಳ್ಳಿ ಮತ್ತು ಕರಿಬೇವು ಎಲ್ಲ ನಾವು ಒಗ್ಗರಣೆ ಏನು ಸೇಮ್ ಮಾಡ್ಕೊತೀವಲ್ಲ ಅದೇ ಥರ ಮಾಡಿ, ಮತ್ತು ಮಸಾಲನ ರುಬ್ಬಿದ್ದು ಹಾಕಿಬಿಟ್ಟು ಆಮೇಲೆ ನಾವು ಅವರೆಕಾಳನ್ನು ಹಾಕಬೇಕು. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಿದೆ ಪಲ್ಯ ಅಂದರೆ. ಇದು ಏನು ಅಕ್ಕಿ ಪಾಯಸ ಮಾಡಿರ್ತೀರಲ್ಲ ಫ್ರೆಂಡ್ಸ್, ಅಕ್ಕಿ ಪಾಯಸಕ್ಕೆ ಮಾತ್ರ ತುಂಬ ಚೆನ್ನಾಗಾಗುತ್ತೆ. ಮತ್ತು ಚಿತ್ರಾನ್ನಕ್ಕಂತೂ ಸೂಪರ್ ಆಗುತ್ತೆ. ನೀವು ಬೇಕಾದರೆ ಒಣ ಅವರೆಕಾಳು ಕಿರಾಣಿ ಅಂಗಡಿಲಿ ಸಿಗ್ತಾವೆ, ಅದನ್ನು ನೀವು ತಂದುಬಿಟ್ಟು ರಾತ್ರಿ ನೆನೆ ಇಟ್ಟು ಬೆಳಗ್ಗೆ 1-2 ವಿಷಲನ್ನು ಹಾಕಿಸಿ ಪಲ್ಯ ಮಾಡ್ಕೊಂಡು ತಿನ್ಬೋದು. ಅದು ಅಷ್ಟು ಟೇಸ್ಟ್ ಕೊಡುತ್ತೆ. ಆದರೆ ಈ ಪಲ್ಯ ಅಷ್ಟು ಟೇಸ್ಟ್ ಬರೋಲ್ಲ, ಯಾಕಂದರೆ ಹಸಿ ಅವರೆಕಾಳಾಗಿರೋದ್ರಿಂದ ಇದನ್ನು ನಾವು ಕುಚ್ಚಾದರೂ ಮಾಡ್ಕೋಬೋದು, ಮತ್ತು ಬಿಟ್ಟು ಸಣ್ಣಗಾದರೂ ಮಾಡ್ಬೋದು. ನಾವು ಬರೀ ಒಣ ಕಾಳು ಪದಾರ್ಥಗಳ ಪಲ್ಯ ತಿನ್ನೋದಕ್ಕಿಂತ ಇದು ಸಿಕ್ಕಾಗ ನಾವು ಇದರದ್ದು ಪಲ್ಯನ ತಿಂತಾ ಇರಬೇಕು ಫ್ರೆಂಡ್ಸ್. ನೋಡಿ, ಇವಾಗ ಇದಕ್ಕೆ ನಾನು ಏನೇನು ಹಾಕ್ತೀನಿ ಅಂದರೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ತೀನಿ.
ಹುಣಸಿ ರಸನ ಸ್ವಲ್ಪ ಹಿಂಡಬೇಕು, ಹುಣಸಿ ರಸನೂ ಹಿಂಡಬೇಕು. ಇದಕ್ಕೆ ಸ್ವಲ್ಪ ಹಿಂಡಿ, ಯಾಕಂದರೆ ಟೊಮೊಟೊ ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಹುಣಸಿ ರಸ ಹಿಂಡ್ರಿ. ಮತ್ತು ಸಾಂಬಾರು ಪುಡಿ, ಆಮೇಲೆ ಉಪ್ಪು ಬೆಲ್ಲ. ಇನ್ನೊಮ್ಮೆ ಹೇಳ್ತೀನಿ ನೋಡಿರಿ, ಸಾಂಬಾರು ಪುಡಿ, ಉಪ್ಪು, ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹುಣಸೆ ಹಣ್ಣಿನ ರಸ, ಸಾಂಬಾರು ಪುಡಿ, ಉಪ್ಪು, ಬೆಲ್ಲ ಹಾಕಿ ನೀಟಾಗಿ ಮಿಶ್ರಣ ಮಾಡ್ಕೋಬೇಕಂದ್ರೆ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಇವಾಗ ಕುದಿಬೇಕು ಫ್ರೆಂಡ್ಸ್. ಇದು ಏನಿಲ್ಲ ಅಂದರೂ ಒಂದು 10 ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡಿ. ನೋಡಿರಿ ಯಾವ ಥರ ಕುದೀತಾ ಇದೆ ಪಲ್ಯ ಅಂತಂದರೆ ಅಷ್ಟೇ ಟೇಸ್ಟ್ ಆಗುತ್ತೆ. ಲಾಸ್ಟಿಗೆ ಸ್ವಲ್ಪ ಗುರಾಳ್ ಪುಡಿಯನ್ನು ಹಾಕಿ ನೀವು ಪಲ್ಯ ಬಿಸಿ ಬಿಸಿ ರೊಟ್ಟಿಗೆ ಪಲ್ಯ ತಿಂದ್ರಿ ಅಂದರೆ ಫ್ರೆಂಡ್ಸು ಬೆರಳು ಸೀಪ್ಕೊಂಡು ತಿನ್ನಬೇಕು, ಅಷ್ಟು ರುಚಿ ಕೊಡುತ್ತೆ ಇದು ಪಲ್ಯ. ಟ್ರೈ ಮಾಡಿ. ಹಿಂದೆ ಒಂದು ಸಲ ವಿಡಿಯೋ ಹಾಕಿದ್ದೀನಿ, ಬಟ್ ಅದನ್ನು ಬೇಯಿಸ್ಬಿಟ್ಟು ಮಾಡೋದು ಹೇಗೆ ಅಂತ ಹಾಕಿದ್ದೆ. ಇವಾಗ ನಾವು ಕುಚ್ಚಿ ಮಾಡೋದು ಅದನ್ನು ಸಹಿತ ತೋರಿಸಿದ್ದೀನಿ. ನಿಮಗೆ ಯಾವುದು ಈಜಿ ಅನಿಸುತ್ತಲ್ಲ ಆ ಥರ ಪಲ್ಯ ಮಾಡ್ಕೋಬೋದು. ಮತ್ತು ನೀವು ಯಾರಾದರೂ ಈ ಥರ ಪಲ್ಯ ಮಾಡಿದ್ದೀರಾ ಅಂದರೆ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಮತ್ತು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿರಿ, ಸಪೋರ್ಟ್ ಮಾಡಿರಿ ಎಲ್ಲರೂ. ಇವಾಗ ರೆಡಿ ಆಯ್ತು ನೋಡಿರಿ ಬಿಸಿ ಬಿಸಿ ಅವರೆಕಾಳು ಪಲ್ಯ. ಇದಕ್ಕೆ ಚಿತ್ರಾನ್ನ ಇದ್ದರೆ ಏನು ಹೇಳ್ತೀರಾ ಫ್ರೆಂಡ್ಸ್, ಸೂಪರ್ ಆಗುತ್ತೆ. ದೇವಸ್ಥಾನಗಳಲ್ಲಿ ನೋಡಿ ಜಾಸ್ತಿ ನೀವು ಅವರೆಕಾಳು ಪಲ್ಯ ಮಾಡಿದ್ರೆ ಚಿತ್ರಾನ್ನ ಮತ್ತು ಗೋಧಿ ಪಾಯಸಕ್ಕಂತೂ ಇನ್ನೂ ಸಖತ್ತಾಗುತ್ತೆ. ಗೋಧಿ ಪಾಯಸ, ಅಕ್ಕಿ ಪಾಯಸ, ಚಿತ್ರಾನ್ನಕ್ಕೆ ಮಾತ್ರ ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ ಇದು ಪಲ್ಯ. ಎಷ್ಟು ತಿಂದರೂ ಬೇಜಾರಾಗೋದಿಲ್ಲ ಇದನ್ನು, ಯಾಕಂದರೆ ಇದು ಸೀಸನಲ್ಲೂ ಸಿಗುತ್ತೆ. ಬಟ್ ಇನ್ನು ಉಳ್ಕಿದ ದಿವಸ ಒಣ ಕಾಳು ಸಿಗುತ್ತೆ. ಒಣ ಕಾಳು ಸಿಕ್ತಂದ್ರೆ ಅದನ್ನು ಸಹಿತ ನಾವು ಪಲ್ಯ ಮಾಡ್ಕೊಂಡು ತಿನ್ಬೋದು. ನೋಡಿರಿ ಹೇಗಿತ್ತು ವಿಡಿಯೋ ಅಂತ ಹೇಳೋದನ್ನು ಮರಿಬೇಡ್ರಿ. ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಅಂತಲೂ ಕೇಳ್ಕೊತೀನಿ. ನಿಮ್ಮ ಹತ್ರ ಕಷ್ಟಪಟ್ಟು ನಾವು ವಿಡಿಯೋ ಮಾಡಿ ಹಾಕ್ತೀವ್ರಿ. ನಮ್ಮ ಹಳ್ಳೀಲಿ ಮಾಡುವಂತಹ ದಿನದ ಅಡುಗೆಗಳನ್ನು ಹಾಕ್ತಾ ಇರ್ತೀನಿ. ದಿನದ ಪಲ್ಯ, ಸಾಂಬಾರು, ಚಟ್ನಿ, ನಾವೇನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋ ಹಾಕ್ತೀನಿ. ದಯವಿಟ್ಟು ನಿಮ್ಮ ಸಪೋರ್ಟು ನನಗೆ ಬೇಕು. ಇದೇ ಥರ ಸಪೋರ್ಟ್ ಮಾಡಿರಿ. ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿರಿ. ಆದರೆ ನೀವು ಯಾರು ನೋಡಿದ್ದೀರ ಅಂತ ನಂಗೆ ಗೊತ್ತಾಗಬೇಕು ಅಂದರೆ ಕಮೆಂಟನ್ನು ಹಾಕಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಅಂತ ಅಂದ್ಕೊಳ್ರಿ. ಆ ಬನಶಂಕರಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತೀನಿ. ಅಲ್ಲಿ ಸಾಂಗನ್ನು ಸಹಿತ ನಾನು ಹೇಳಿ ಹಾಕಿದ್ದೀನಿ ಇದೇ ಚಾನಲಲ್ಲಿ. ದಯವಿಟ್ಟು ಅಲ್ಲಿ ಸಾಂಗ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ. ಮತ್ತು ಬೇಗ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ನೀವು ಪಲ್ಯ ಟೇಸ್ಟ್ ಮಾಡ್ತೀರಾ ಅಂತ ಅನ್ಕೋತೀನಿ. ಮತ್ತೆ ಬೇಗ ಬರ್ತೀನಿ. ಬಾಯ್.